ಈಗ ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು ಅಂತ ಕೇಳಿದರೆ 17ನೇ ಪ್ರಶ್ನೆ. ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು? ಅಥವಾ ಮೂರನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಎರಡೂ ಪ್ರಶ್ನೆಗೂ ಒಂದೇ ಉತ್ತರ, ಎರಡರ ಅರ್ಥ ಕೂಡ ಒಂದೇ. ಓಕೆ, ಸೊ ಇವಾಗ ನೀವು ಲಾಸ್ಟ್ ಕ್ವಶನ್ ಅಲ್ಲಿ ಕಾರಣ ನೋಡಿದ್ರಿ, ಯಾಕೆ ಯಾವ ಕಾರಣದಿಂದಾಗಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಈಗ ಯುದ್ಧ ನಡೆದ ಮೇಲೆ ಅದರ ಪರಿಣಾಮಗಳೇನಾಯ್ತು ಅನ್ನೋದನ್ನ ನೋಡ್ತೀರಾ. ಓಕೆ, ಉತ್ತರ ನೋಡಿ. 1817ರಿಂದ 1800 ಅಥವಾ 1817ರಿಂದ 1818ರವರೆಗೆ ನಡೆದಂತಹ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಫಸ್ಟ್ ಒನ್ ನೋಡಿ, ನಾಗಪುರದ ಅಪ್ಪಾ ಸಾಹೇಬ್ ಮತ್ತು ಮಲಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. ಇಲ್ಲಿ ಮರಾಠರು ಎಲ್ಲ ಜನಾಂಗದವರು, ಹೋಳ್ಕರ್, ಪೇಶ್ವೆ, ಸಿಂಧಿಯಾ ಎಲ್ಲ ಜನಾಂಗದವರು ಒಗ್ಗೂಡಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು. ಓಕೆ, ಸೊ ಇಲ್ಲಿ ನಾಗಪುರದ ಅಪ್ಪಾ ಸಾಹೇಬ್ ಮತ್ತು ಮಲಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋಲ್ತಾರೆ. ಒಂದನೇ ಪರಿಣಾಮ, ಯುದ್ಧದ ನಂತರ ಆಗಿರುವಂತಹ ಪರಿಣಾಮ ಇದು ಮಕ್ಕಳೇ. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು. ಸೊ ಎರಡನೇ ಬಾಜಿರಾವ್ ಯಾರೋ? ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಷ್ಟಿ ಅನ್ನುವಂಥ ಪ್ರದೇಶಗಳಲ್ಲಿ ನಡೆದ ಯುದ್ಧಗಳಲ್ಲಿ ಸೋತು ಶರಣಾಗತನಾಗ್ತಾನೆ. ಮೂರನೆಯದಾಗಿ ಬ್ರಿಟಿಷರು ಪೇಶ್ವೆ ಶರಣಾದ ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ, ಇವಾಗ ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ಸೊ ವಿಶ್ರಾಂತಿ ವೇತನ ಅಂತಂದ್ರೆ ಪೆನ್ಷನ್. ಓಕೆ, ಸೊ ಬ್ರಿಟಿಷರು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸ್ತಾರೆ, ಯಾರು ಪೇಶ್ವೆನೇ ಬೇಡ ಅಂತ. ಸೊ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ನಂತರ ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನನ್ನ ಸಣ್ಣ ರಾಜ್ಯ ಸತಾರಾದಲ್ಲಿ ಪ್ರತಿಷ್ಠಾಪಿಸಿದರು. ಸೊ ಸುಮ್ನೆ ಏನಂತಾರೆ ಇದಕ್ಕೆ, ಹೆಸರಿಗೋಸ್ಕರ, ಬರೀ ಹೆಸರಿಗೋಸ್ಕರ ಸಣ್ಣ ರಾಜ್ಯ ಸತಾರಾದಲ್ಲಿ ಶಿವಾಜಿಯ ವಂಶಸ್ಥರಾದಂತಹ ಪ್ರತಾಪ್ ಸಿಂಹನನ್ನ ಪ್ರತಿಷ್ಠಾಪಿಸ್ತಾರೆ. ಓಕೆ, ರಾಜನಾಗಿ ಅಥವಾ ಪೇಶ್ವೆಯಾಗಿ. ಈ ಮೂಲಕ ಬ್ರಿಟಿಷರು ಮರಾಠರ ಹೋರಾಟವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಸೊ ಇಲ್ಲಿ ಮೇಲುಗೈ ಸಾಧಿಸಿದ್ದು ಯಾರು? ಬ್ರಿಟಿಷರು. ಓಕೆ, ಯಾಕೆ ಮೇಲುಗೈ ಸಾಧಿಸಿದ್ರು? ಮರಾಠರನ್ನ ಸೋಲಿಸಿ ಅವರು ಆ ಹೋರಾಟವನ್ನೇ ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಸೊ ಇದು ಆಗಿದ್ದು ನೋಡಿ, ಮೊದಲು ಶುರುವಾಗಿದ್ದು ಮರಾಠರ ನಡುವೆ ಇದ್ದಂತಹ ವೈಮನಸ್ಸಿನಿಂದನೇ ಶುರುವಾಗಿದ್ದು ಅಲ್ವಾ. ಸೊ ಅವರಿಂದನೇ ಶುರುವಾಗಿ ಇಲ್ಲಿ ಮರಾಠರೇ ಸೋಲು ಹಾಗೆ ಆಗತ್ತೆ ನೋಡಿ. ಇಲ್ಲಿ ನಾಗಪುರದ ಅಪ್ಪಾ ಸಾಹೇಬ್ ಮತ್ತು ಮಲಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗತನಾದನು. ಬ್ರಿಟಿಷರು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯದಲ್ಲಿ ಪ್ರತಿಷ್ಠಾಪಿಸಿದರು. ಈ ಮೂಲಕ ಬ್ರಿಟಿಷರು ಮರಾಠರ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾದರು. ಇದು ಏನು? ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ.